ಈಗ ನಾವು ಹೊಂಟೀವಿ ಮೈಸೂರಿನ ಮೃಗಾಲಯಕ್ಕೆ. ನಮಸ್ಕಾರ ಎಲ್ಲರಿಗೂ, ನಾನು ಗಂಗಾ. ನಾವು ಹಿಂಗೆ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಈಗ ನಾವು ಝೂಗೆ ಎಂಟ್ರೆನ್ಸ್ ಟಿಕೆಟ್ ತೊಗೊಂಡ್ವಿ. ಈಗ ಹೋಗ್ತಾ ಇದ್ದೀವಿ. ಸ್ಟಾರ್ಟಿಂಗಲ್ಲಿ ಪಕ್ಷಿಗಳದಾವ. ನಂಗೆ ಒಂದು ಬೇಜಾರು ಏನಾಯ್ತು ಈ ಪಕ್ಷಿಗಳನ್ನ ನೋಡಿ ಅಂದ್ರೆ, ಪಕ್ಷಿ ಅಂದ್ರಣ ಒಂದು ಸ್ವಾತಂತ್ರ್ಯ, ಫ್ರೀಡಮ್ ಅಂತ ಅನಿಸುತ್ತೆ. ಆದರೆ ಈ ಪಕ್ಷಿಗಳನ್ನ ಕೇಜ್ ಒಳಗೆ ಹಾಕಿಟ್ಟಿದ್ದು ನೋಡಿ ಒಂಥರ ಬೇಜಾರಾಯ್ತು. ಬಟ್ ಏನು ಮಾಡಬೇಕು ಅಂದ್ರೆ, ನಮಗೆಲ್ಲರಿಗೂ ವೈವಿಧ್ಯವಾದಂಥ ಪಕ್ಷಿಗಳನ್ನು ತೋರ್ಸೋಕೆ ಒಂದು ಮೀನ್ಸ್ ಇದೆ. ಅದೇ ಸಮಾಧಾನ ಮಾಡ್ಕೊಂಡು ನಾನು ಎಲ್ಲ ಪಕ್ಷಿಗಳನ್ನು ನೋಡ್ತಾ ಎಂಜಾಯ್ ಮಾಡ್ತಾಯಿದ್ದೆ. ಆ ಪ್ರತಿಯೊಂದು ಪಕ್ಷಿಗಳ ಒಂದು ಬೀಕ್ ಮಾಡಿಫಿಕೇಷನ್, ಆಮೇಲೆ ಅದ್ರ ಕುತ್ತಿಗೆ ಮಾಡಿಫಿಕೇಷನ್, ಕಾಲು ಎಲ್ಲನೂ ಡಿಫ್ರೆಂಟ್ ಆಗಿತ್ತು. ಇನ್ನು ನೋಡ್ರಿ ಸ್ಕೊರೆಲ್ ಇಲ್ಲಿ ಬಂದೈತಿ ಅಡ್ಡಾಡ್ಕೊಂತ ನಮ್ಮ ಮನೆಗೆ ಬಂದು ಹೋಗಿ ಅಂತ ಹೇಳಾತಿದ್ದೆ. ಆದರೂ ಏನೋ ಒಂದು ಜೊತೆಯಾಗಿರ್ತಾರೆ. ಎರಡು ಪಂಜರದಾಗ ಇರೋದು ಖುಷಿಯಾಗಿರ್ಬೇಕಲ್ಲ. ಇದು ನೋಡ್ರಿ ಮ್ಯಾಲೆ ಹತ್ತು ಕುಂತಿದ್ದು ನೋಡಿ ನಂಗೆ ಬೇಜಾರಾಯ್ತು. ನಂಗೆ ಬಿಡ್ರೋ ಅಂತ ಹೇಳತ್ತಿತ್ತು ಅನ್ಸಾತೈತೆ ನನಗಂತೂ. ಊಟ ಆದಮೇಲೆ 100 ಸ್ಟೆಪ್ಸ್ ವಾಕಿಂಗ್ ಮಾಡ್ಬೇಕಂತ. ಹಂಗೆ ಇಲ್ಲಿ ನೋಡ್ರಿ ನಾವು ಫಾಲೋ ಮಾಡ್ತೇವೆ ಇಲ್ಲ, ಆದ್ರೆ ಈ ಪ್ರಾಣಿಗಳು ಹೆಂಗೆ ಫಾಲೋ ಮಾಡ್ಲಿಕ್ಕತ್ತೋ ಅದು ಎಷ್ಟು ಅಡ್ಡಾಡ್ಲಿಕ್ಕತ್ತೈತಲ್ಲ ಅಷ್ಟು ಅಡ್ಡಾಡತ್ತೈತೆ ವಾಕಿಂಗ್ ಸ್ಪೇಸ್. ಇಲ್ಲಿ ನೋಡ್ರಿ ನಮ್ಮ ಆ್ಯನ್ಸಿಸ್ಟರ್ಸ್ ಮಂಕಿ ಒಂಥರ ಡಿಫ್ರೆಂಟ್ ಜಾತಿ ಇತ್ತು, ಭಾರಿ ಎಲ್ಲ ಕಡೆ ನೋಡ್ಲಿಕ್ಕತ್ತೈತಿ. ಇಲ್ಲಿ ನೋಡ್ರಿ ಇಲ್ಲಿ ಚಿಂಪಾಂಜಿ ಎಷ್ಟು ಚಂದ ಮಲ್ಕೊಂಡೈತಿ ಆರಾಮ ತಂಪಾಗಿ. ಇದು ಫೋಟೋಶೂಟ್ ಮಾಡ್ರಿ ನನ್ನ ಸಮೀಪ ಬಂದು ಕುಂತಾವ. ಬಟ್ ಸಾಕಾಗ್ಬಿಡ್ತಾವ್ರಿ ಫೋಸ್ ಕೊಟ್ಟು ಅದಕ್ಕೆ ಹಿಂಗೆ ಆರಾಮ ಬಿತ್ಕೊಂಡಾರ. ಇಲ್ಲಿ ನೋಡ್ರಿ ಜಡ್ ಫಾರ್ ಝೀಬ್ರಾ ಭಾರಿ ಕಾಣ್ಲಿಕ್ಕತ್ತದ. ಕರಡಿ ಇದಂತೂ ಕಾಮಿಡಿ ಸೀನ್ ಆಗಿತ್ತು ನಮ್ಗೆ. ಅದೇನು ಕರಿ ಸಾರಂಗ ಐತಿ, ಎಲ್ಲ ಫುಲ್ ಹೆದರ್ಸ್ಕೊಂಡು ಅಡ್ಡಾಡಕತ್ಬಿಟ್ಟಿತ್ತು ಎಲ್ಲ ಉಳಿದ ಜಿಂಕಿಗಳಿಗೆಲ್ಲ. ಎಲ್ಲ ಪ್ರಾಣಿಗಳ ತ್ಯಾಜ್ಯವನ್ನು ಒಂದು ಕಡೆ ಕೂಡಿಸಿ ಅದರಿಂದ ಎರೆಹುಳು ಗೊಬ್ಬರ ಮಾಡುವಂಥ ಘಟಕನೂ ಇಲ್ಲೇ ಮೃಗಾಲಯದೊಳಗನ ಐತಿ. ಈ ಎಲ್ಲ ಪ್ರಾಣಿಗಳಿಗೂ ನಮ್ಮನ್ನು ನೋಡಿ ಬೋರ್ ಆಗೈತೆ ಅನ್ಸುತ್ತೆ. ಅದಕ್ಕೆ ಅವ್ರವ್ರ ಬಿಸ್ನೆಸ್ನಾಗ ಅದಾವ ಆರಾಮಾಗಿ. ನೀವು ಬರೋದೈತಿ ನೋಡ್ರಿ ಹೋಗ್ರಿ, ನಮ್ಮ ಪಾಡಿಗೆ ನಾವು ಇರ್ತೀವಿ, ಅದೇ ಆ್ಯಟಿಟ್ಯೂಡ್ನಾಗಿದ್ದು. ಇಲ್ಲಿ ನೋಡ್ರಿ ಆನೆಗಳಿಗೆ ಸೈಡ್ ಅವರಿಗೆ ಮನಿ ಟೈಪ್ ಮಾಡ್ಯಾರ. ಇಲ್ಲಿ ನೋಡ್ರಿ ಬೆಕ್ ಎಷ್ಟು ಮಸ್ತ್ ಅದ. ನನಗನ್ನಿಸ್ತದ ಮೂರ್ತಿ ಟೈಪ್ ಐತೆ ಅಂತ, ಬಟ್ ಅದು ಬೆಕ್ ಐತಿ. ಎಷ್ಟು ಚಂದ ಅದ ನೋಡ್ರಿ, ಕ್ಯೂಟಾಗಿ. ನಾನು ಫೋಟೋ ತೆಗೀರಿ ಅಂತ ಎದ್ದು ನಿಂತೈತೆ ಅದು. ಇವೆಲ್ಲ ಒಳಗೆ ಮಣ್ಣು ಒಳಗೆ ಹಾದು ಹೋಗ್ತಾವು. ಮಮ್ಮಿ ನಾ ಮೇಲೆ ಹೋಗ್ತೀನಿ, ನಾ ಭಾಳ ದೊಡ್ಡವಾಗೀನಿ. ಬಾ ಕೆಳಗೆ ಬಾ, ಸೀದಾ ಬಾ ಕೆಳಗೆ ಬಾ. ಏನು ಮಜಾ ಸೀನ್ ಇರ್ತದೆ. ಹಾಯ್ ಕರಡಿ. ಇದೊಂಥರ ಬೇರೆ ಜಾತಿಯ ಆನೆ ಇತ್ತು, ವಯಸ್ಸಾಗಿತ್ತಂತ ಅನ್ಸಾತೈತೆ ನನಗೆ. ನೋಡ್ರಿ ಇದು ಹಳೇ ಕಾಲದ ಪಂಜರ, ಹಳೆ ಮೂವಿದಾಗ ನೋಡ್ತಿದ್ವಿ ನಾವು. ಇದು ಮೂಮೆಂಟ್ ಮಾಡಿಲ್ಲ ಅಂದ್ರೆ ಕರೆಗೂ ನಾ ಅನ್ಕೋತಿದ್ದೆ ಇದು ಏನೋ ಮೂರ್ತಿ ಐತೆ ಅಂತಂದು. ಬಟ್ ಎಷ್ಟು ಯೂಸ್ ಅದ ಗೊತ್ತ್ರಿ ಇದು. ಈಗೆಲ್ಲ ಹಾವಿಂದ ಫುಲ್ ಒಂದು ಲೈನ್ ಐತಿ ಹಾವಿಂದ. ಇಲ್ಲಿ ನೋಡ್ರಿ ಬಾಕ್ಸ್ ಒಳಗದಾವ ಹಾವು. ಆ್ಯಂಡ್ ಈ ಕಡೆ ಮ್ಯಾಲೆ ಅದ ನೋಡ್ರಿ, ಕಾಣ್ತದ ಅನ್ಕೋತೀನಿ. ಅಲ್ಲಿ ಫುಲ್ ಮ್ಯಾಲೆ ನೋಡ್ರಿ ವೈಟ್ ಕಲರ್ ಹಾವು ಅದ. ಎಷ್ಟು ವೆರೈಟೀಸ್ ಆಫ್ ಹಾವು. ಇದು ನೋಡಿ ಫುಲ್ ಪೋಸ್ ಕೊಡ್ಲಿಕ್ಕತ್ತದ ಹಾವು. ಎಲ್ಲ ಗಾಜೊಳಗೆ ಅದಾವಂತ ನಾವು ಮಸ್ತ್ ನಿಂತು ನೋಡೋದು ಮಾಡತ್ತೀವಿ. ನಿಮಗೆ ಇದ್ರೊಳಗೆ ಹಿಪ್ಪೋಪೊಟಮಸ್ ಕಾಣಕತ್ತೈತೋ ಇಲ್ಲ ಗೊತ್ತಿಲ್ಲ. ನೀರೊಳಗೆ ಕುಂತೈತಿ, ಮಸ್ತ್ ಸ್ನಾನ ಮಾಡಕತ್ತೈತೋ ಮಜಾ ಮಾಡತ್ತೈತೋ ಗೊತ್ತಿಲ್ಲ, ಬಟ್ ಚಲೋ ಕಾಣ್ಲಿಕ್ಕತ್ತೈತೆ. ಇಲ್ಲಿ ನೋಡ್ರಲ್ಲ, ಆಹಾ ಎಷ್ಟು ಚಂದ ಬಂದು ಕುಂದಿರ್ಲಿಕ್ಕತ್ತದ ನೋಡ್ರಿ. ಆ ಮಂಟಪ ಕಟ್ಟದಂಗೆ ಆಗೈತೆ. ಬ್ಲ್ಯಾಕ್ ಪ್ಯಾಂಥರ್ ಅದ ನೋಡ್ರಿ. ಇದೆಲ್ಲ ವಿಡಿಯೋದಾಗ ಚಂದ ವಿಡಿಯೋದಕ್ಕಿಂತ ಡೈರೆಕ್ಟ್ ನೋಡ್ಬೇಕಂದ್ರೆ ಮಜಾ. ಮೊಸಳೆ, ನೋಡ್ಲೇ ಅಲ್ಲಿ ಮೊಸಳೆ ಥರ ಇರೋದು ಏನೋ ಐತಿ. ಮೊಸಳಿಲೇ ಅದು, ಅಲ್ಲಲ್ಲಿ ಮೂರ್ತಿಲೇ ಅದು. ಇಲ್ಲಪ್ಪ ಮೊಸಳೆದು. ಎಷ್ಟೊತ್ತನ ನಿಂತು ನೋಡ್ರಿ, ಇದು ಕರೆಗೂ ಮೊಸಳೆ ಐತಿ ಏನು ಸುಮ್ಮನೆ ಇಟ್ಟಾರ ಶೋಕ್ ಅಂತಂದು ಕಡೆವರೆಗೂ ಗೊತ್ತಾಗಲಿಲ್ಲ. ಬಟ್ ಮೊಸಳಿ ಅನ್ಕೋತಿಲ್ಲ. ನಿಮಗೇನು ಅನ್ನಿಸ್ತೈತಿ ಅಂತ ಕಾಮೆಂಟ್ ಸೆಕ್ಷನ್ ಒಳಗೆ ತಿಳಿಸ್ರಿ. ಮೊಸಳೆ ಇಲ್ಲಿ
ಅಲ್ಲೇ ಕುಂತಿತ್ತು ನೋಡ್ರಿ ನಾನು ವಿಡಿಯೋ ಮಾಡ್ರಿ ಅಂತಂದೆ. ಮುಖ ಇಟ್ಟ ಐತಿ, ಬಾಡಿ ಮಾತ್ರ ಫುಲ್ ದೊಡ್ಡದೈತಿ. ಇಲ್ಲಿ ನೋಡ್ರಿ ಡಿಫ್ರೆಂಟ್ ಬರ್ಡ್ಸ್ ಇವೆಲ್ಲ ಸ್ವಲ್ಪ ಓಪನ್ ಆಗಿ ಇಟ್ಟಾರಪ್ಪ. ಇದು ನೋಡಿ ಸ್ವಲ್ಪ ಸಮಾಧಾನ ಆಯ್ತು. ಕೇಜ್ ಗತೆ ಇಲ್ಲ, ಹೊರಗಡೆ ಆರಾಮ್ ತಿನ್ಕೊಂಡು ಆರಾಮ್ ಅದಾವ. ಇವ್ರದ್ದು ಬೀಕ್ ನೋಡ್ರಿ ಇಷ್ಟು ಉದ್ದದ, ಭಾರಿ ಮಸ್ತ್ ಅದ. ಇವ್ರದ್ದು ಬೀಕ, ಇವ್ರದ್ದು ಕೈ, ಇವ್ರದ್ದು ಕಾಲು ಮಲ್ಟಿಪರ್ಪಸ್ ಎಲ್ಲ. ಏನು ಮಯ ಕೆರ್ಕೋಬೇಕು, ಏನರ ಹಿಡಿಬೇಕು, ತಿನ್ನಬೇಕು, ಮಾಡಬೇಕು, ಎಲ್ಲದಕ್ಕೂ ಬೀಕ್. ಇದು ನೋಡ್ರಿ ಏನೋ ಹಲ್ಲಿ ಜಾತಿ ಪ್ರಾಣಿ, ಇಷ್ಟು ದೊಡ್ಡದದ, ದೊಡ್ಡ ಹಲ್ಲಿ ಅನ್ಸಾತೈತಿ ನಮಗಿದು. ನೀವು ನೋಡ್ರಿ ಟರ್ಟಲ್ ಇಷ್ಟಕೊಂಡ ಅದಾವ. ಆ್ಯಂಡ್ ಜಾಗ ಇಷ್ಟಕೊಂಡೈತೆ, ಆದರೂ ಒಂದ್ರ ಮೇಲೆ ಒಂದು ಹತ್ತೆ ಕುಂದಿರ್ಬೇಕು. ಒಂದು ಫೋರ್ಸ್ ಕೊಡಾತೈತೆ ಅದನ್ಸತ್ತು. ಭಾರಿ ಫ್ರೆಂಡ್ಶಿಪ್ ಇರ್ತಲ್ಲ ಫುಲ್ ಜೊತೆಗೆ. ಇದು ಟಾರ್ಟಾಯ್ಸ್. ಆ್ಯಕ್ಚುಲಿ ಇದನ್ನು ನಾವು ಸಾಕಂಗಿಲ್ಲ, ಇದು ಇಲ್ಲೀಗಲ್ ನಾವು ಸಾಕೋದು. ಬಟ್ ನೋಡ್ರಿ ಎಷ್ಟು ದೊಡ್ಡದದ. ಆ್ಯಂಡ್ ಒಂದು ಕೊಳವಿ ನಡಕ್ಕೆ ಸಿಕ್ಕೊಂಡು ಕುಂತದ. ಹಂಗೆ ಬಿಸಿಲಿಗೋ ಏನು ಹಂಗೆ ಒಟ್ಟು ಹೋಗಿ ಕುಂತದ. ಇದು ನೋಡ್ರಿ ಕಡೆಗೆ ನಮಗೆ ಜಿರಾಫ್ ಸಿಕ್ತು. ಮೋಸ್ಟ್ಲಿ ನಾವು ಎಂಡ್ ಸ್ಟೇಜಿಗೆ ಬಂದೇವಿ. ಇನ್ನೇನು ಝೂ ಕಂಪ್ಲೀಟ್ ಆಗಕ್ಕೆ ಬಂತು. ಭಾಳ ಅಡ್ಡಾಡಿದ್ವಿ. ಜಿರಾಫೆ ನೋಡಿ ಇನ್ನೇನು ಎಕ್ಸಿಟ್ ಬಂತು ಅನ್ನೋತ್ಲೇನ ಅವಾಗ ಕಾಲು ಸ್ಟಾರ್ಟ್ ಆಯ್ತು ನಮ್ಗೆ. ಇನ್ನೇನು ಎಕ್ಸಿಟ್ ಬಂದೇ ಬಿಡ್ತು. ಈ ಒಂದು ವಿಡಿಯೋದೊಳಗೆ ನಾನು ಬರೀ ಝೂ ಬಗ್ಗೆನ ಕವರ್ ಮಾಡ್ಬೇಕಂತ ಅಂದ್ಕೊಂಡಿದ್ದೆ. ಸೊ ಅದು ಆಲ್ಮೋಸ್ಟ್ ಕವರ್ ಮಾಡಿದೆ ಅಂತ ಅಂದ್ಕೊಂಡೀನಿ. ಮುಂದಿನ ವಿಡಿಯೋದೊಳಗೆ ನಾವು ನೆಕ್ಸ್ಟ್ ಎಲ್ಲಿ ಹೋದ್ವಿ ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತೀನಿ. ಅಲ್ಲಿವರೆಗೂ ಎಲ್ಲರೂ ಹ್ಯಾಪಿಯಾಗಿರಿ, ಹೆಲ್ದಿಯಾಗಿರಿ, ಖುಷಿಯಾಗಿರಿ. ನಮಸ್ಕಾರ.